ವೀಕ್ಷಕರೇ, ಇವತ್ತು ಸಿಐಡಿ ತನಿಖಾ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಯಿತು, ಕೆಎಸ್ಸಿಎ ಕಚೇರಿ ಬಳಿ ಹೋಯಿತು. ಅಲ್ಲಿದ್ದಂಥ ಸಿಸಿಟಿವಿ ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತು, ಅಲ್ಲಿದ್ದಂಥ ಸಿಬ್ಬಂದಿಗಳನ್ನು ಎನ್ಕ್ವೈರಿ ಮಾಡ್ತು. ಅಲ್ಲಿಗೆ ಸಿಐಡಿ ಫೈಲ್ ತಮಗೆ ಸಿಗ್ತಾ ಇದ್ದಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಫುಲ್ ಆಕ್ಟಿವ್ ಆಗಿದ್ದಾರೆ ತಡರಾತ್ರಿಯೇ. 4 ಆರೋಪಿಗಳ ಕೇಸ್ ವಿಚಾರವಾಗಿ ಫೈಲನ್ನು ಇಟ್ಟುಕೊಂಡು ಸಿಐಡಿ ತನಿಖಾ ತಂಡ ಜಾಲಾಡಿದೆ. ಇವತ್ತು ಕೆಎಸ್ಸಿಎ ಕಚೇರಿಯಲ್ಲಿ ಎರಡೆರಡು ಬಾರಿ ಸಿಐಡಿ ತಂಡದಿಂದ ಪರಿಶೀಲನೆ ಕೂಡ ಆಗಿದೆ. ಇವತ್ತು ಸಿಐಡಿ ತನಿಖಾ ತಂಡ ಏನೆಲ್ಲ ಮಾಡ್ತು ಈ ವರದಿ ನೋಡ್ಕೊಂಡ್ ಬನ್ನಿ. ಕಾಲ್ ತುಳಿತದ ಸಿಐಡಿ ತನಿಖೆ ಚುರುಕು. ಕೆಎಸ್ಸಿಎಗೆ ಸಿಐಡಿ ಅಧಿಕಾರಿಗಳು ಭೇಟಿ. ಕಾಲ್ ತುಳಿತ ಪ್ರಕರಣ ತನಿಖೆಯ ಕೇಸ್ ಫೈಲ್ ಕಬ್ಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡುತ್ತಿದ್ದಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು, ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ರನ್ನ ನೇಮಕ ಮಾಡಲಾಗಿದೆ. ಕಾಲ್ ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ನೀಡಿ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ ನಡೆಸಿದೆ. ಹಾಗೆ ಕೆಎಸ್ಸಿಎನ ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು, ಪೊಲೀಸರು ಕಲೆ ಹಾಕಿರುವ ಸಿಸಿಟಿವಿ ದೃಶ್ಯಗಳನ್ನು ಸಹ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೆಎಸ್ಸಿಎ ಕಚೇರಿಗೆ ಎರಡೆರಡು ಸಿಐಡಿ ತಂಡ ಪರಿಶೀಲನೆ ನಡೆಸಿದ್ದು, ಮತ್ತೊಂದು ಸಿಐಡಿ ತಂಡ ಕಾಲ್ ತುಳಿತ ಕೇಸ್ ಫೈಲ್ ಸಮೇತ ಕೆಎಸ್ಸಿಎ ಕಚೇರಿ ಒಳಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಇದರ ಮಧ್ಯೆ ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ನೀಡಿದರೆ ಕೆಎಸ್ಸಿಎನ ಜನ ಪದಾಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಕದ ಬಗ್ಗೆಯೂ ಚರ್ಚೆ ಮಾಡಿದರು. ಇತ್ತ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡಲು ಸಿದ್ಧತೆ ನಡೆಸಲಾಗಿದ್ದು, ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ತನಿಖಾಧಿಕಾರಿ ಶುಭಾನ್ವಿತ ಕಾಯ್ತಿದ್ದಾರೆ. ಹಾಗೆ ಸೋಮವಾರ 4 ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ ನಡೆಸಿದೆ. ಈ ನಡುವೆ ಕಾಲ್ ತುಳಿತ ಕೇಸ್ ತನಿಖೆಗೆ ಆಯೋಗ ರಚನೆಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇವತ್ತು ಸಿಐಡಿ ತನಿಖಾ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಯಿತು, ಕೆಎಸ್ಸಿಎ ಕಚೇರಿ ಬಳಿ ಹೋಯಿತು. ಅಲ್ಲಿದ್ದಂಥ ಸಿಸಿಟಿವಿ ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತು, ಅಲ್ಲಿದ್ದಂಥ ಸಿಬ್ಬಂದಿಗಳನ್ನು ಎನ್ಕ್ವೈರಿ ಮಾಡ್ತು. ಅಲ್ಲಿಗೆ ಸಿಐಡಿ ಫೈಲ್ ತಮಗೆ ಸಿಗ್ತಾ ಇದ್ದಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಫುಲ್ ಆಕ್ಟಿವ್ ಆಗಿದ್ದಾರೆ ತಡರಾತ್ರಿಯೇ. 4 ಆರೋಪಿಗಳ ಕೇಸ್ ವಿಚಾರವಾಗಿ ಫೈಲನ್ನು ಇಟ್ಟುಕೊಂಡು ಸಿಐಡಿ ತನಿಖಾ ತಂಡ ಜಾಲಾಡಿದೆ. ಇವತ್ತು ಕೆಎಸ್ಸಿಎ ಕಚೇರಿಯಲ್ಲಿ ಎರಡೆರಡು ಬಾರಿ ಸಿಐಡಿ ತಂಡದಿಂದ ಪರಿಶೀಲನೆ ಕೂಡ ಆಗಿದೆ. ಇವತ್ತು ಸಿಐಡಿ ತನಿಖಾ ತಂಡ ಏನೆಲ್ಲ ಮಾಡ್ತು ಈ ವರದಿ ನೋಡ್ಕೊಂಡ್ ಬನ್ನಿ. ಕಾಲ್ ತುಳಿತದ ಸಿಐಡಿ ತನಿಖೆ ಚುರುಕು. ಕೆಎಸ್ಸಿಎಗೆ ಸಿಐಡಿ ಅಧಿಕಾರಿಗಳು ಭೇಟಿ. ಕಾಲ್ ತುಳಿತ ಪ್ರಕರಣ ತನಿಖೆಯ ಕೇಸ್ ಫೈಲ್ ಕಬ್ಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡುತ್ತಿದ್ದಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು, ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ರನ್ನ ನೇಮಕ ಮಾಡಲಾಗಿದೆ. ಕಾಲ್ ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ನೀಡಿ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ ನಡೆಸಿದೆ. ಹಾಗೆ ಕೆಎಸ್ಸಿಎನ ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು, ಪೊಲೀಸರು ಕಲೆ ಹಾಕಿರುವ ಸಿಸಿಟಿವಿ ದೃಶ್ಯಗಳನ್ನು ಸಹ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೆಎಸ್ಸಿಎ ಕಚೇರಿಗೆ ಎರಡೆರಡು ಸಿಐಡಿ ತಂಡ ಪರಿಶೀಲನೆ ನಡೆಸಿದ್ದು, ಮತ್ತೊಂದು ಸಿಐಡಿ ತಂಡ ಕಾಲ್ ತುಳಿತ ಕೇಸ್ ಫೈಲ್ ಸಮೇತ ಕೆಎಸ್ಸಿಎ ಕಚೇರಿ ಒಳಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಇದರ ಮಧ್ಯೆ
ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ನೀಡಿದರೆ ಕೆಎಸ್ಸಿಎನ ಜನ ಪದಾಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಕದ ಬಗ್ಗೆಯೂ ಚರ್ಚೆ ಮಾಡಿದರು. ಇತ್ತ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡಲು ಸಿದ್ಧತೆ ನಡೆಸಲಾಗಿದ್ದು, ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ತನಿಖಾಧಿಕಾರಿ ಶುಭನ್ವಿತಾ ಕಾಯ್ದಿದ್ದಾರೆ. ಹಾಗೆ ಸೋಮವಾರ 4 ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ ನಡೆಸಿದೆ. ಈ ನಡುವೆ ಕಾಲ್ತುಳಿತ ಕೇಸ್ ತನಿಖೆಗೆ ಆಯೋಗ ರಚನೆಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇವತ್ತು ಸಿಐಡಿ ತನಿಖಾ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಯಿತು, ಕೆಎಸ್ಸಿಎ ಕಚೇರಿ ಬಳಿ ಹೋಯಿತು. ಅಲ್ಲಿದ್ದಂಥ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತು, ಅಲ್ಲಿದ್ದಂಥ ಸಿಬ್ಬಂದಿಗಳನ್ನು ಎನ್ಕ್ವೈರಿ ಮಾಡ್ತು. ಅಲ್ಲಿಗೆ ಸಿಐಡಿ ಫೈಲ್ ತಮಗೆ ಸಿಗ್ತಾ ಇದ್ದಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಫುಲ್ ಆಕ್ಟಿವ್ ಆಗಿದ್ದಾರೆ ತಡರಾತ್ರಿಯೇ. 4 ಆರೋಪಿಗಳ ಕೇಸ್ ವಿಚಾರವಾಗಿ ಫೈಲನ್ನು ಇಟ್ಟುಕೊಂಡು ಸಿಐಡಿ ತನಿಖಾ ತಂಡ ಜಾಲಾಡಿದೆ. ಇವತ್ತು ಕೆಎಸ್ಸಿಎ ಕಚೇರಿಯಲ್ಲಿ 2 ಬಾರಿ ಸಿಐಡಿ ತಂಡದಿಂದ ಪರಿಶೀಲನೆ ಕೂಡ ಆಗಿದೆ. ಇವತ್ತು ಸಿಐಡಿ ತನಿಖಾ ತಂಡ ಏನೆಲ್ಲ ಮಾಡ್ತು, ಈ ವರದಿ ನೋಡ್ಕೊಂಡ್ಬನ್ನಿ. ಕಾಲ್ ತುಳಿತದ ಸಿಐಡಿ ತನಿಖೆ ಚುರುಕು. ಕೆಎಸ್ಸಿಎಗೆ ಸಿಐಡಿ ಅಧಿಕಾರಿಗಳು ಭೇಟಿ. ಕಾಲ್ತುಳಿತ ಪ್ರಕರಣ ತನಿಖೆಯ ಕೇಸ್ ಫೈಲ್ ಕಬ್ಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡುತ್ತಿದ್ದಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು, ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ರನ್ನ ನೇಮಕ ಮಾಡಲಾಗಿದೆ. ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ನೀಡಿ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ ನಡೆಸಿದೆ. ಹಾಗೆ ಕೆಎಸ್ಸಿಎನ ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು, ಪೊಲೀಸರು ಕಲೆ ಹಾಕಿರುವ ಸಿಸಿಟಿವಿ ದೃಶ್ಯಗಳನ್ನು ಸಹ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೆಎಸ್ಸಿಎ ಕಚೇರಿಗೆ 2 ಸಿಐಡಿ ತಂಡ ಪರಿಶೀಲನೆ ನಡೆಸಿದ್ದು, ಮತ್ತೊಂದು ಸಿಐಡಿ ತಂಡ ಕಾಲ್ತುಳಿತ ಕೇಸ್ ಫೈಲ್ ಸಮೇತ ಕೆಎಸ್ಸಿಎ ಕಚೇರಿ ಒಳಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಇದರ ಮಧ್ಯೆ ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ನೀಡಿದರೆ ಕೆಎಸ್ಸಿಎನ ಜನ ಪದಾಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಕದ ಬಗ್ಗೆಯೂ ಚರ್ಚೆ ಮಾಡಿದರು. ಇತ್ತ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡಲು ಸಿದ್ಧತೆ ನಡೆಸಲಾಗಿದ್ದು, ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ತನಿಖಾಧಿಕಾರಿ ಶುಭನ್ವಿತಾ ಕಾಯ್ದಿದ್ದಾರೆ. ಹಾಗೆ ಸೋಮವಾರ 4 ಆರೋಪಿಗಳನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ ನಡೆಸಿದೆ. ಈ ನಡುವೆ ಕಾಲ್ತುಳಿತ ಕೇಸ್ ತನಿಖೆಗೆ ಆಯೋಗ ರಚನೆಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.